ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಏನು ಹಿಂಬಾಕಿ ಹುದ್ದೆಗಳಿದ್ವು, ಯಾವಪ್ಪ ಅಂದರೆ ಈ ಹಿಂಬಾಕಿ ಹುದ್ದೆಗಳು ಬಂದು SC STಗೆ ಮಾತ್ರ ಮೀಸಲಿರ್ತವೆ. ಈ ಒಂದು ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಲಾದ ಜಾಹೀರಾತು ಸಂಖ್ಯೆ 1/2022 ನೋಟಿಫಿಕೇಷನ್ ಆಗಿತ್ತು. SC STಗೆ ಹಿಂಬಾಕಿ ಹುದ್ದೆಗಳು ಬಂದು ಅಸಿಸ್ಟೆಂಟ್ ಅಕೌಂಟೆಂಟು, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟ್ರು, ಜೊತೆಗೆ ಗಾರ್ಡು, ಕಾನ್ಸ್ಟೇಬಲ್ ಅಂತೇಳಿ ಇದ್ವಲ್ಲ, ಸಾರಿಗೆ ಪೆದೆ ಅಂತೇಳಿ. ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ನೋಡಿ. ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು. ನೋಡಿ, ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ 30% ಅಂಕಗಳೊಂದಿಗೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಪೈಕಿ ಕರ್ನಾಟಕ ರಾಜ್ಯ ಸಾರಿಗೆ ಪೆದೆ ಹುದ್ದೆ ಹೊರತುಪಡಿಸಿ ಅಧಿಸೂಚಿಸಲಾದ ಉಳಿದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 1:5 ಒಂದು ಹುದ್ದೆಗೆ 5 ಜನಕ್ಕೆ ಈಗಾಗಲೇ ಆಯ್ಕೆ ಮಾಡಿರ್ತಾರೆ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸಾರಿಗೆ ಪೆದೆ ಹುದ್ದೆ ಸೇರಿದಂತೆ ಎಲ್ಲ ಹುದ್ದೆಗಳ ಪರಿಶೀಲನೆಗಾಗಿ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಮಾತ್ರ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಲು ತಮ್ಮ ಕರೆಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವೊಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು ಅಂಥೇಳಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಯಾರ್ಯಾರು ಈ ಒಂದು ಲಿಸ್ಟಲ್ಲಿ ಇದ್ದೀರಾ, ನೀವು ನೋಡಿಕೊಂಡು ನೀವು ಹೋಗ್ಬೋದು. ಈಗಾಗಲೇ ನಿಮಗೆ SMS ಕೂಡ ಬಂದಿರ್ಬೋದು, ಯಾಕಂದರೆ ಸುಮಾರು 2-3 ವರ್ಷ ಆಯ್ತಲ್ವ, ಕೆಲವೊಬ್ಬರು ಮರ್ತೇ ಹೋಗಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಲಿಸ್ಟ್ ನೋಡಿಕೊಂಡು ನೀವು ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಹೋಗ್ಬೋದು. ನಾನಿಲ್ಲಿ ಲಿಸ್ಟು ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು, ಇಲ್ಲಾಂದರೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೋಡ್ಕೋಬೋದು. ನೋಡಿ, ಹುದ್ದೆವಾರು ಅರ್ಹ ಅಭ್ಯರ್ಥಿಗಳ ಪಟ್ಟಿಗಾಗಿ ಇಲ್ಲಿ ಕ್ಲಿಕ್ಕಿಸಿ ಅಂತೇಳಿದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಂದರೆ ಇಲ್ಲೆಲ್ಲ ನಿಮ್ಮದು ನೆಟ್ವರ್ಕಲ್ಲಿ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ನೋಡಿ, ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ದಾಖಲಾತಿ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳು ಪ್ರತಿಯೊಂದು ಹುದ್ದೆಯ ಕರೆಪತ್ರವನ್ನು ಪ್ರತ್ಯೇಕವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಲ್ಲಿ ಕೆಲವೊಬ್ರು ಏನು ಮಾಡಿರ್ತಾರೆ, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟ್ರು, ಅಸಿಸ್ಟೆಂಟ್ ಅಕೌಂಟೆಂಟು, ಆಮೇಲೆ ಸಾರಿಗೆ ಪೆದೆ, ಇವಾಗ 3 ಅಪ್ಲಿಕೇಶನ್ ಹಾಕಿರ್ತಾರೆ. ಅವರು 2ರಲ್ಲಿ ಸೆಲೆಕ್ಟ್ ಆಗಿರ್ತಾರೆ, 3ರಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಅಂಥವರೆಲ್ಲ ಎಲ್ಲದಕ್ಕೂ ಸಪ್ರೇಟ್ ಕರೆಪತ್ರಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ದಾಖಲಾತಿ ಪರಿಶೀಲನಾ ಪ್ರಕ್ರಿಯೆಯನ್ನು ದಿನಾಂಕ 28/11/2024 ಮಾತ್ರ ಮಾಡಲಾಗುತ್ತದೆ. ಇದು ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ದಿನಾಂಕ 28/11/2024 ಮಾತ್ರ ಮಾಡಲಾಗುತ್ತದೆ. ಯಾವುದೇ ಕಾರಣದಿಂದ ಸದರಿ ಪ್ರಕ್ರಿಯೆಗೆ ಹಾಜರಾಗುವ ಅಥವಾ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ. ನೀವು ಅವತ್ತೇನಾದರೂ ಮಿಸ್ ಆಗಿದ್ದರೆ ಮತ್ತು ನೆಕ್ಸ್ಟ್ ಏನಾದರೂ ಚಾನ್ಸ್ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ ಯಾವುದೇ ಕಾರಣದಿಂದ ಚಾನ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಯ ಕರೆಪತ್ರದಲ್ಲಿನ ವಿಶೇಷ ಸೂಚನೆ ಹಾಗೂ ಹಾಜರುಪಡಿಸಬೇಕಾದ ದಾಖಲೆಗಳ ಕುರಿತು ಸರಿಯಾಗಿ ಓದಿಕೊಳ್ಳತಕ್ಕದ್ದು. ನಿಮ್ಗೆ ಏನೇನು ತೊಗೊಂಡು ಬರಬೇಕು, ಯಾವ ಥರ ಬರಬೇಕಂತಲೇ ನಿಮಗೆ ಕರೆಪತ್ರದಾಗ ಡೀಟೇಲಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಕರೆಪತ್ರ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದಂದರೆ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕರೆಪತ್ರ ಸಿಗುತ್ತೆ. ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನಾ ಪ್ರಕ್ರಿಯೆಗೆ ಹಾಜರಾದ ನಂತರ ಪ್ರಕ್ರಿಯೆಯ ಕುರಿತು ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಅಂದೇ ಪೂರಕ ದಾಖಲೆಗಳೊಂದಿಗೆ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಪರಿಹರಿಸಿಕೊಳ್ಳತಕ್ಕದ್ದು. ಉಳಿದಂತೆ ಈ ಸಂಬಂಧ ಸ್ವೀಕೃತವಾಗುವ ಯಾವುದೇ ಮನವಿ ಅಥವಾ ಆಕ್ಷೇಪಣೆಗಳೇ ಪರಿಗಣಿಸಲಾಗುವುದಿಲ್ಲ. ನಿಮ್ದು ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ನೀವು ಅವತ್ತೇನು ದಾಖಲಾತಿ ಪ್ರಕ್ರಿಯೆ ನಡೀತೋ ಅವತ್ತೇ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟು ನೀವು ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ನೋಡಿ, ನಿಮಗೆ ಕರೆಪತ್ರ ಅಂತೇಳಿ ಡೌನ್ಲೋಡು ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೇಳ್ತಾ ಇರೋದು ಅಪ್ಲಿಕೇಶನ್ ನಂಬರು, ನಿಮ್ಮದು ಅಪ್ಲಿಕೇಶನ್ ನಂಬರು ಅಥವಾ ಅಪ್ಲಿಕೇಶನ್ ID ಒಂದೇ, ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತು ನೀವು ಅಲ್ಲಿ ಹಾಕಿ ಗೆಟ್ ಹಾಲ್ ಟಿಕೆಟ್ ಅಂದರೆ ನಿಮ್ಮದು ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಅದರೊಳಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ಓಕೆ ಕೊಟ್ಟಿರ್ತೀರೋ, ಕನ್ನಡ ಮಾಧ್ಯಮ, ಗ್ರಾಮೀಣ, ಕ್ಯಾಸ್ಟ್ ಸರ್ಟಿಫಿಕೇಟು, ಯೋಜನೆ ನಿರಾಶ್ರಿತ, 371 ಈ ಥರ ಸಮಥಿಂಗ್ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಓಕೆ ಕೊಟ್ಟಿರ್ತೀರೋ ಅವೆಲ್ಲನೂ ಒರಿಜಿನಲು ಜೊತೆಗೆ ಜೆರಾಕ್ಸ್ ಕೂಡ ಒಯ್ಯಬೇಕಾಗ್ತದೆ. ನಿಮ್ಮ ಕರೆಪತ್ರ ಕೊಟ್ಟಿರ್ತಾರೆ, ನೋಡಿಕೊಂಡು ನೀವು
ಅದನ್ನು ಫಾಲೋಅಪ್ ಮಾಡ್ಕೋಬೋದು. ಸೊ ನೋಡ್ಬೋದು ನೆಕ್ಸ್ಟ್ ನೀವು ಇಲ್ಲಿ. ಸೊ ಈ ಒಂದು ಶಾರ್ಟ್ ಲಿಸ್ಟ್ನಾಗ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಟೋಟಲ್ 226 ಜನ ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರು, ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ಆಮೇಲೆ ನೇಮ್ ಆಫ್ ದಿ ಕ್ಯಾಂಡಿಡೇಟು, ಜೊತೆಗೆ ಫಾದರ್ ನೇಮು, ಆಮೇಲೆ ಕ್ಯಾಸ್ಟ್ ಕ್ಯಾಟಗಿರಿ ಅವ್ರದ್ದು ಯಾವ ಕ್ಯಾಟಗಿರಿ ಬರ್ತದೆ, ಎಸ್ ಸಿನೋ ಅಥವಾ ಎಸ್ ಟಿನೋ, ಅಥವಾ ಅವ್ರ ಮೊಬೈಲ್ ನಂಬರು ಸ್ಟಾರ್ಟಿಂಗ್ ಒಂದು ನಂಬರ್ ಕೊಟ್ಟವ್ರೆ, ಲಾಸ್ಟ್ 2 ನಂಬರ್ ಕೊಟ್ಟಿದ್ದಾರೆ. ನೋಡ್ಕೋಬೋದು ನೀವು ಯಾವ ಪೋಸ್ಟಲ್ಲಿ ವೆರಿಫಿಕೇಷನ್ ಬರಬೇಕು ಅಂತೇಳಿ ಮುಂದೆ ಕೊಟ್ಟಿದ್ದಾರೆ ಡೀಟೇಲಾಗಿ. ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ, ಇದು ಸೀರಿಯಲ್ ನಂಬರು, ಸೊ ಇದು ಅವ್ರದ್ದು ಅಪ್ಲಿಕೇಶನ್ ನಂಬರು, ಸೊ ಅವ್ರದ್ದು ಹೆಸರು, ಸೊ ಅವ್ರ ತಂದೆ ಹೆಸರು, ಸೊ ಅವ್ರ ಯಾವ ಕ್ಯಾಸ್ಟು, ಎಸ್ ಸಿನೋ ಅಥವಾ ಎಸ್ ಟಿನೋ ಅಂತೇಳಿ, ಅವ್ರ ಮೊಬೈಲ್ ನಂಬರ್ ಫಸ್ಟ್ ನಂಬರು ಲಾಸ್ಟ್ ನಂಬರು, ಅವ್ರು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥೇಳಿ. ಸೊ ನೀವು ನೋಡ್ಕೋಬೋದು ಸ್ನೇಹಿತರೆ. ಎಲ್ಲರಿಗೆ ಈಗಾಗಲೇ SMS ಬಂದಿರುತ್ತೆ ಅನ್ಕೋತೀನಿ. ಸೊ ಬೈ ಚಾನ್ಸ್ ಏನಾದ್ರು ಬಂದಿಲ್ಲ ಅಂದರೆ ಈ ಒಂದು ನೀವು ಲಿಸ್ಟ್ ನೋಡಿಕೊಂಡು ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವು ವೆರಿಫಿಕೇಷನ್ಗೆ ಹೋಗ್ಬೋದು ಸ್ನೇಹಿತರೆ. ಸೊ ಈ ಒಂದು PDF ಲಿಂಕ್ ಕೂಡ ನಾನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಕಾದರೆ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇವು ಭಾಳಷ್ಟು ಇದಾಗುತ್ತೆ, ವಿಡಿಯೋ ಲಾಂಗ್ ಆಗುತ್ತೆ. ಸೊ ನೀವು ನೋಡ್ಕೋಬೋದು. ಸೊ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರ, ಸೊ ಆ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಮಾಹಿತಿನ ಫಾರ್ವರ್ಡ್ ಮಾಡಿ, ಯಾಕಂದರೆ ಅವರು ಬೈ ಚಾನ್ಸ್ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಚಾನ್ಸ್ ಇರಲ್ಲ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಸೊ ಅವರಿಗೆಲ್ಲ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ. ಸೊ ನೋಡ್ಕೋಬೋದು ಸ್ನೇಹಿತರೆ. ಸ್ವಲ್ಪ ಏನಾದರೂ ಸರಿ ಕಾಣಿಲ್ಲ ಅಂದರೆ ನೀವುಗಳು ಒಂದು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ಜೂಮ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು ನಿಮ್ಮ ಹೆಸರು. ನೋಡಿ ಸ್ನೇಹಿತರೆ, ನೋಡಿ ಕಾನ್ಸ್ಟೇಬಲು, ಅಕೌಂಟೆಂಟು, ಅಸಿಸ್ಟೆಂಟ್ ಅಕೌಂಟೆಂಟು, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟ್ರು. ಸೊ ಈ ಎಲ್ಲ ಒಂದು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲ ಒಂದು ಲಿಸ್ಟು ಇಲ್ಲಿದೆ ನೋಡಿ ಸ್ನೇಹಿತರೆ. ನೋಡ್ಕೋಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಚಾನ್ಸ್ ಸಿಗಲ್ಲ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೆ ಕೆಲವೊಬ್ಬರು ಮರ್ತೋಗಿರ್ತಾರೆ, ಭಾಳ ದಿನ ಆಗೋಯ್ತು, ಅದೇನು ಕರೀತಾರೋ ಇಲ್ಲ ಅಂಥೇಳಿ ಭಾಳಷ್ಟು ಜನ ಕಾಮೆಂಟಲ್ಲಿ ಕೂಡ ಕೇಳಿದ್ರಿ, ಏನಾಯಿತು ಸರ್ ಅದ್ರ ಬಗ್ಗೆ ಹೇಳಿ, ಯಾವುದೋ ಇನ್ಫಾರ್ಮೇಷನ್ ಬರ್ತಾಯಿಲ್ಲ ಅಂಥೇಳಿ. ಸೊ ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಯಾರೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ. ಸೊ ನೋಡ್ಬೋದು ಸ್ನೇಹಿತರೆ. ಜೊತೆಗೆ ಫಿಸಿಕಲ್ ಟೆಸ್ಟ್ ಕೂಡ ಆಗುತ್ತೆ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದವರಿಗೆ. ನೋಡಿ, ಆರ್ಟಿಷಿಯನ್, ಆಟೋ ಎಲೆಕ್ಟ್ರಿಷಿಯನ್, ಸೊ ಇದು ಕೂಡ ಇದೆ, ಆರ್ಟಿಷಿಯನ್ ಕೂಡ ಇದೆ, ಇದರಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಕೂಡ ಇದೆ. ಸೊ ಎಲ್ಲ ಕೂಡ ಇದೆ, ಯಾರ್ಯಾರು ಹಾಕಿದ್ದಾರೋ ಬ್ಯಾಕ್ಲಾಗ್ ಹುದ್ದೆಗಳು. ಸೊ ಎಲ್ಲ ನೋಡ್ಬೋದು. ಟೋಟಲ್ 226 ಜನಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದು ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ ಹುದ್ದೆಯ ದಾಖಲಾತಿ ಪರಿಶೀಲನೆಯ ನಂತರ ದೈಹಿಕ ಪರೀಕ್ಷೆಗೆ ಅರ್ಹರಾಗುವ ಅಭ್ಯರ್ಥಿಗಳಿಗೆ ದಿನಾಂಕ 29/11/2024 ದೈಹಿಕ ಪರೀಕ್ಷೆಯನ್ನು ಕಲಬುರಗಿಯ ಸಿಂಥೆಟಿಕ್ ಮೈದಾನದಲ್ಲಿ ಕೈಗೊಳ್ಳಲಾಗುತ್ತಿದ್ದು, ಅಭ್ಯರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಶೂಗಳು ಹಾಗೂ ಅನುಕೂಲಕರ ಉಡುಪಿನೊಂದಿಗೆ ಹಾಜರಿರಲು ಸೂಚಿಸಲಾಗಿದೆ. ದಾಖಲಾತಿಗಳ ಪರಿಶೀಲನೆಯನ್ನು ಒಂದೇ ದಿನ ಮಾಡುತ್ತಿರುವುದರಿಂದ ಗೈರು ಹಾಜರಾಗುವ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸಲಾಗುವುದಿಲ್ಲ ಎಂದು ತಿಳಿಸಲಾಗಿದೆ. ಸೊ ನೋಡ್ಬೋದು ಸ್ನೇಹಿತರೆ ನೀವು. ಸೊ ಇದರ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹತೆ ಬಗ್ಗೆ ತಿಳಿಯಲು ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವೆಬ್ಸೈಟ್, ಸೊ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಭೇಟಿ ನೀಡಿ ಪಟ್ಟಿಯಲ್ಲಿ ತಮ್ಮ ಹೆಸರಿರುವುದು ಖಚಿತಪಡಿಸಿಕೊಳ್ಳಬೇಕು. ನಂತರ ತಮ್ಮ ಹೆಸರು ಇದ್ದಲ್ಲಿ ಕರೆಪತ್ರಗಳನ್ನು ದಿನಾಂಕ 22/11/2024 ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಿದೆ. ಸೊ ನೋಡ್ಬೋದು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ಲಿಂದ ನೀವು
ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಒಂದು ಮಾಹಿತಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಸೊ ಅವ್ರು ಎಲ್ಲರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ.